PUC ಮುಗಿತು ಮುಂದೇನು ಮಾಡಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಬೇಕು, ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಒಂದೇ ಉತ್ತರ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿದ್ಯಾಪೀಠ 8ನೇ ಆವೃತ್ತಿ 2ನೇ ದಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಜನರು ಕೂಡ ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಮುಖ್ಯವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಯಾವ ರೀತಿಯಲ್ಲಿ ಸೇರಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದೇ ವೇದಿಕೆಯಲ್ಲಿ ಹಲವು ವಿದ್ಯಾಸಂಸ್ಥೆಗಳು ಮಾಹಿತಿಯ ಜೊತೆಗೆ ಮನರಂಜನೆಯನ್ನು ಕೊಡುವಂತಹ ಶೈಕ್ಷಣಿಕ ಮೇಳ ಇದಾಗಿದೆ. ನಿನ್ನೆ ಮೊದಲ ದಿನ, ನಿನ್ನೆ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗಿದ್ದರು. ಇವತ್ತು 2ನೇ ದಿನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಇವತ್ತು ಕೂಡ ಅದೇ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ಮೊದಲು ಬರೋವಾಗ ಅನ್ಕೋತಾ ಇದ್ದೆ, ಇಲ್ಲೆಲ್ಲ ವಿಷಯ ಕೇಳಿದ್ದೆ, ಇಲ್ಲಿ ಎಕ್ಸ್ಪೋ ಇದೆ, ಅಲ್ಲಿ ಹೋದರೆ ಸ್ವಲ್ಪ ಏನು ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಏನೇನು ಡೌಟ್ಸ್ ಇತ್ತು ಎಲ್ಲ ಕೇಳ್ತಾ ಇದ್ದೀವಿ ಅವ್ರ ಹತ್ರ, ಎಲ್ಲ ಕ್ಲಿಯರ್ ಆಗ್ತಿದೆ. ಏನೇನು ಓದಬೇಕು ಅಂತ ಕ್ಲಾರಿಫಿಕೇಷನ್ ಸಿಗ್ತಿದೆ ನಮಗೆ. ನಾನು BSc ಡಿಗ್ರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ನೆಕ್ಸ್ಟ್ ವರ್ಷ ಬಂದು ಎಲ್ಲ ತಿಳ್ಕೊಳ್ಳೋದು ಬದಲು ಒಂದು ವರ್ಷ ಮುಂಚೆನೇ ಬಂದು ಕೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದೆ. ಎಷ್ಟೊಂದು ಕಾಲೇಜ್ ನಮಗೆ ಗೊತ್ತೇ ಇರಲಿಲ್ಲ. ಇಂಜಿನಿಯರಿಂಗ್ ಎಲ್ಲ ಕಾಲೇಜ್ ಚೆನ್ನಾಗಿದೆ, ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ. ನಿಮಗೊಂದು ಡೌಟ್ ಇರುತ್ತೆ, ಯಾವ ಕಾಲೇಜಲ್ಲಿ ಏನು ತಗೋಬೇಕು, ಅದೆಲ್ಲ ಕ್ಲಾರಿಟಿ ಸಿಗ್ತಿದೆ. ಸಿಗ್ತಿದೆ ಸರ್. ಯಾವ ಕಾಲೇಜ್ ಹತ್ರ ಹೋದ್ರೆ ಏನು ಹಿಡಿದ್ರು, ನಿಮ್ದು ಏನೋ ಒಂದು ಪ್ಲಾನ್ ಇರುತ್ತಲ್ಲ, ಏನೋ ಮಾಡಬೇಕು ಅಂತ.